ಹಲವು ವರ್ಷಗಳಿಂದ ಕತ್ತಲು ಕವಿದಿದ್ದ ಗ್ರಾಮದಲ್ಲಿ ಬೆಳಕು. ಟಿವಿ5 ವರದಿಯ ಇಂಪ್ಯಾಕ್ಟ್ ಇದು. ಮದಗನಾಣಿಯಲ್ಲಿ ವಿದ್ಯುತ್ ಬೆಳಕು. ಹಲವು ವರ್ಷಗಳ ನಂತರ ಮದಗನಾಣಿ ಗ್ರಾಮದಲ್ಲಿ ವಿದ್ಯುತ್ ದೀಪಗಳು. ಮಲೆಮಹದೇಶ್ವರ ಬೆಟ್ಟದ ಆದಿವಾಸಿಗಳು ವಾಸಿಸುವಂತಹ ಮದಗನಾಣಿ ಗ್ರಾಮ. ಟಿವಿ5 ಸುದ್ದಿ ಪ್ರಸಾರದಿಂದ ಎಚ್ಚೆತ್ತಿರುವಂಥದ್ದು ಚೆಸ್ಕಾಂ ಅಧಿಕಾರಿಗಳು. ಸುದ್ದಿ ಪ್ರಸಾರವಾದಂಥ 8 ಗಂಟೆಯಲ್ಲೇ ಚೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಮದಗನಾಣಿ ಗ್ರಾಮದ ರಸ್ತೆಗೆ ದೀಪ ಹಾಕಿದ್ದಾರೆ. ಮನೆಗಳಿಗೆ ವಿದ್ಯುತ್ ಸಂಪರ್ಕ. ಹಲವು ವರ್ಷಗಳ ಬಳಿಕ ರಸ್ತೆಗಳಲ್ಲಿ ಝಗಮಗಿಸ್ತಾ ಇದೆ ವಿದ್ಯುತ್ ದೀಪಗಳು. ಟಿವಿ5ಗೆ ಧನ್ಯವಾದ ತಿಳಿಸಿದ್ದಾರೆ ಮದಗನಾಣಿ ಗ್ರಾಮಸ್ಥರು. ವಿದ್ಯುತ್ ಸಂಪರ್ಕಕ್ಕೆ ಆಗ್ರಹಿಸಿ ಒಂದು ವಾರ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದರು. ಮದಗನಾಣಿ ಗ್ರಾಮದಲ್ಲಿ ವಿದ್ಯುತ್ ಇರಲಿಲ್ಲ. ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇರಲಿಲ್ಲ ನಮ್ಮ ಒಂದು ಉಪವಾಸ ಸತ್ಯಾಗ್ರಹಕ್ಕೆ. ಟಿವಿ5ನವರು ಇದನ್ನು ಬೆಳಕಿಗೆ ತಂದು ಆದಿವಾಸಿಗಳಿಗೆ ಬೆಳಕನ್ನು ನೀಡಿ ತುಂಬ ಸಹಾಯ ಮಾಡಿದ್ದಾರೆ. ಟಿವಿ5 ಒಂದೊಳ್ಳೆ ರೀತಿಯಲ್ಲಿ ವರದಿ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮಗೆ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಮದಗನಾಣಿ ಗ್ರಾಮದಲ್ಲಿ ವಿದ್ಯುತ್ ಇರಲಿಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಂದರ್. ಈ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಸೊ ಗ್ರಾಮಸ್ಥರನ್ನು ಕೂಡ ಮಾತನಾಡಿಸುವ ಪ್ರಯತ್ನ ಆಗಿತ್ತು. ಯಾವ ರೀತಿಯಾಗಿ ಟಿವಿ5 ವರದಿಯ ಇಂಪ್ಯಾಕ್ಟ್ ಆಗಿದೆ ಏನಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ಮಲೆಮಹದೇಶ್ವರ ಬೆಟ್ಟದಲ್ಲಿರುವಂತಹ ಮದಗನಾಣಿ ಗ್ರಾಮಸ್ಥರು ನಮ್ಗೆ ವಿದ್ಯುತ್ ಇಲ್ಲ ಅಂತ ಹೇಳಿ ಅಹೋರಾತ್ರಿ ಧರಣಿನ ನಡೆಸಿದ್ರು. ಈ ಧರಣಿ ನಡೆಸೋ ಸಂದರ್ಭದಲ್ಲಿ ಟಿವಿ5 ಸವಿಸ್ತಾರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಈ ಸುದ್ದಿ ಪ್ರಸಾರದಿಂದ ಎಚ್ಚೆತ್ತ ಜಿಲ್ಲಾಡಳಿತ ಕೊಳ್ಳೇಗಾಲ ಚೆಸ್ಕಾಂ ಅಧಿಕಾರಿಗಳನ್ನ ಸ್ಥಳಕ್ಕೆ ಹೋಗುವಂತೆ ಸೂಚನೆ ನೀಡಿತು. ಸುದ್ದಿ ಪ್ರಸಾರವಾದ 8 ಗಂಟೆ ಟೈಮಲ್ಲಿ ಅವರು ಮದಗನಾಣಿ ಗ್ರಾಮಕ್ಕೆ ಹೋಗಿ ವಿದ್ಯುತ್ ನೀಡುವಂತ ಕೆಲಸ ಮಾಡಿದ್ರು. ನೀತಿ. ಥ್ಯಾಂಕ್ ಯು ಸುಂದರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೂರ್ಯನ ಬೆಳಕಿದೆಯಲ್ಲ, ಶಿವ ಕೈ ಫುಲ್ ಕಟ್ಟ ಹೊಟ್ಟಿ ಶಿವ ಬಂತು ಕಣ.